ಹರಿತಾ, ಏ ಹರಿತಾ, ಏನತ್ತೆ? ಏನ್ ಬೇಕು? ಯಾಕೆ ಇಲ್ಲಿ ನಿಂತ್ಕೊಂಡು ಹರಿತಾ ಹರಿತಾ ಅಂತ ಕರಿತಾ ಇದ್ದೀರಾ? ಏನು ಇಲ್ಲ, ನಾನು ಸೀಮಾರ್ ಮಂತಕ್ಕೆ ಹೋಗಿ ಆ ಸೀಮನ್ನ ನಾವು ಮಾತಾಡ್ಸ್ಕೊ ಬರ್ತೀನಿ. ಅವಳಂತೂ ಯಾಕೆ ಈ ಕಡೆಗೆ ಬರಲೇ ಇಲ್ಲ. ನಾನೇ ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಹೆಂಗಿದ್ದಾಳೆ ಏನು ಎತ್ತ ಅಂತಾನ, ಮನೆಗೆ ಹೊಂದ್ಕೊಂಡ್ಲಾ ಇಲ್ವಾ ಅಂತ ಮಾತಾಡ್ಸ್ಕೊ ಬರ್ತೀನಿ. ನೀನು ಏನಾದ್ರೂ ಅಡುಗೆ ಮಾಡು. ಹಂಗ ನಾನು ಜಲ್ದಿ ಹೋಗ್ಬೇಕು. ಜಲ್ದಿ ಹೋಗ್ಬೇಕಾ? ಎಲ್ಲಿಗತ್ತೆ? ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ? ಬ್ಯೂಟಿ ಪಾರ್ಲರ್ಗೆ. ಯಾರು ಬರ್ತಾರೆ ಕಸ್ಟಮರ್ಗಳು, ಪಾಪ ಬಂದು ವಾಪಸ್ ಹೋಗ್ಬಾರ್ದಲ್ಲ ಅದಕ್ಕೇನೆ. ಕಸ್ಟಮರ್ ಬರ್ತಾರೆ. ಅಲ್ಲಿ ದಿನವೆಲ್ಲ ನೋಡ ಮಾಡ್ಕೊಂಡು ಕೂತ್ಕೊಂಡಿದ್ರು ಒಬ್ರೇ ಒಬ್ರು ಬರಲ್ಲ. ಏನಂತೆ ಕಸ್ಟಮರ್ ಅಂತ ಕಸ್ಟಮರ್ ಇಲ್ಲ ಗಿಸ್ಟಮರ್ ಇಲ್ಲ. ಸುಮ್ಮನೆ ಆ ಬಾಗ್ಲಾಕಿ ಇಲ್ಲೇ ಏನಾದ್ರೂ ಕೆಲಸ ಮಾಡ್ರಿ. ಸುಮ್ಮನೆ ಅಲ್ಲಿ ಹೋಗಿ ನೋಡ ಹೊಡಿಯೋ ಬದಲು. ಏನೇ ನನ್ನ ಕೆಲ್ಸದ ಬಗ್ಗೆ ಇಷ್ಟೊಂದು ಕೀಳ ಮಾತಾಡ್ತಾ ಇದೆಯಲ್ಲ? ನಾನೇನಲ್ಲಿ ನೋಡ ನೋಡ್ತಾ ಕೂಕಮಲ್ಲ ಮಸ್ತ ಬರ್ತಾರೆ ಅವರು ಇವರು ಎಲ್ಲಾನ. ನಾನು ಒಂದ್ ದಿವಸ ಇಲ್ಲ ಅಂದ್ರೆ ಎಷ್ಟು ಜನ ಕೇಳ್ತಾರೆ ಗೊತ್ತಾ? ಜಯಂಟಿ ಯಾಕೆ ಬ್ಯೂಟಿ ಪಾರ್ಲರ್ ತೆಗ್ದಿಲ್ಲ, ಬ್ಯೂಟಿ ಪಾರ್ಲರ್ ಯಾಕೆ ತೆಗ್ದಿಲ್ಲ ಅಂತಾನ ಎಷ್ಟು ಜನ ಕೇಳ್ತಾರೆ. ಏನಂಗೆ ಒಬ್ರು ಬರಲ್ಲ ಅಂತ ಅನ್ಕೋಬಿಟ್ಟವಳೆ. ನೀನು ಮನೆಗೆ ಇರ್ತೀಯಲ್ಲ ಕಸ ಮುಸ್ರಿ ಮಾಡ್ಕೊಂಡು, ನಿನ್ಗೆ ಗೊತ್ತಾಗುತ್ತೆ, ಅಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ. ಹೌದಾತೆ? ಹಂಗಾದ್ರೆ ಇವತ್ತು ಬರ್ತೀನಿ ಬಿಡಿ. ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ ನೋಡ್ತೀನಿ ನಾನು ಇವತ್ತು. ಅತ್ತೆ ಏನಾಯ್ತು? ನಾನು ಬರಲ್ಲ ಇವತ್ತು ನಿಮ್ ಬ್ಯೂಟಿ ಪಾರ್ಲರ್ ಹತ್ರ. ಎಷ್ಟು ಜನ ಬರ್ತಾರೆ, ನೀವ್ ಹೆಂಗ್ ಮೇಕಪ್ ಮಾಡ್ತೀರಾ ಅಂತ ನಾನು ಬಂದು ನೋಡ್ತೀನಿ. ನಿಮ್ಗೇನು ಕೆಲಸ ಇಲ್ವೇ? ಮನೆಗೆ ಬೇಜಾನ್ ಕೆಲಸ ಇದಾವೆ. ಮುಸೆ ತೊಳೆಯೋದು, ಕಸ ಹೊಡೆಯೋದು, ನೆಲ ಒರೆಸೋದು, ಅಡ್ಗೆ ಮಾಡೋದು, ಸಾರು ಮಾಡೋದು, ಮಸ್ತಾಗಿ ಕೆಲಸ ಇಟ್ಕೊಂಡು ಅಲ್ಲಿಗೆ ಬರ್ತಾಳಂತೆ. ಅಲ್ಲೇನ್ ತಿಂಬಕ್ ಬತ್ತಿ? ಅಲ್ಲೇನ್ ಯಾಕೆ ತಿಂಬಲ್ಲ, ಕೆಲಸ ಮಾಡಕ್ ಹೋಗೋದು. ಅದೇ ಅತ್ತೆ, ನಾನು ಬರ್ತೀನಿ ನಿಮ್ ಜೊತೆ ಅಂದೆ. ಎಲ್ಲ ಕೆಲಸನ ಸ್ವಲ್ಪ ಮುಗಿಸ್ತೀನಿ ಇವಾಗ. ಆಮೇಲೆ ನೀವು ಹೋಗ್ತಿರಲ್ಲ, ಅವಾಗ ನನ್ನ ಕರ್ಕೊಂಡು ಹೋಗ್ರಿ. ನೋಡೋಣ ಎಷ್ಟು ಬಿಸಿ ನಿಮ್ಮ ಬ್ಯೂಟಿ ಪಾರ್ಲರ್ ಅಂತ ನೋಡ್ಕೊಂಡ್ ಬರ್ತೀನಿ. ಇನ್ನೇನ್ ನೋಡೋದ್ ಬೇಡ, ಅಲ್ಲಿ ನಿನಗೆ ಕುಕ್ಕಮಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಬರ್ತಾರೆ. ನೀನು ಮಂತಾಗೆ ಇರು, ಅಲ್ಲಿಗೇನ್ ಬರ್ಲೇಬೇಡ. ಹಂಗಲ್ಲ ಅತ್ತೆ, ನಾನು ನೋಡಿದ್ರೆ ಬ್ಯೂಟಿ ಪಾರ್ಲರ್ ನಿಮ್ಮಿಂದ ನಾನು ಕಲ್ತಂಗ ಆಗುತ್ತೆ ಅಂತ ಮನೆಗೆ ಇನ್ನೇನು ಎಲ್ಲ ಕೆಲಸ ಮುಗಿದ್ಮೇಲೆ ಬರ್ತೀನಿ ಹೇಳ್ರಿ. ಸುಮ್ಮನೆ ಕುತ್ಕೊಂಡು ಟಿವಿ ನೋಡೋ ಬದಲು ಅಲ್ಲಾದ್ರೂ ಬಂದೆ ನಿಮ್ಮಿಂದ ನಾನು ಬ್ಯೂಟಿ ಪಾರ್ಲರ್ ಮಾಡೋದ ಹೆಂಗೆ ಅಂತ ಕಲ್ತ್ಕೋಬಹುದು ಅಂತ. ಏನು ಬೇಡ, ಇವಾಗ ಜಾಸ್ತಿ ಜನ ಇರ್ತಾರಲ್ವಾ, ಇವಾಗೆಲ್ಲ ಹೇಳ್ಕೊಡಕ್ಕಾಗಲ್ಲ. ಯಾವಾಗ ಫ್ರೀ ಆಗಿದ್ದಾಗ ಬೇಕಂದ್ರೆ ನಾನು ಹೇಳ್ತೀನಿ, ಅವಾಗ ಕಲ್ತ್ಕೊಂಬಂತೆ. ಬೇಡ ನೀನ್ ಬರೋದೇ ಬೇಡ, ನೀನ್ ಮನೆ ಕೆಲಸ ಮಾಡ್ಕೊಂಡಿರು. ಯಾವ ಬ್ಯೂಟಿ ಪಾರ್ಲರ್ ಕಲ್ತು ನೀನೇನು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕಾಗಿಲ್ಲ, ಸಾಕು ನಾನೇನೆ ಮಾಡ್ತಾ ಇರೋದು. ಹೋಗು, ಏನು ಅಡುಗೆ ಮಾಡಕ್ ಹೋಗಿ, ಸಾರಿಲ್ಲ ಮಧ್ಯಾಹ್ನಕ್ಕೆ. ನಾನು ಹೋಗಿ ಸೀಮನ್ ಮಾತಾಡ್ಸ್ಕೊ ಬರ್ತೀನಿ. ಏಪ್ಪ, ಇವಳೇನಾದ್ರು ಬಂದ್ರೆ ಅಷ್ಟೇ, ನಾನು ಕೊಟ್ಟಿರೋ ಬಿಲ್ಡಪ್ ಎಲ್ಲ ಗೊತ್ತಾಗ್ಬಿಟ್ರೆ ಕರ್ಕೊಂಡೋಗೋದೇ ಬೇಡ. ಅತ್ತೆ, ನಿಮ್ ಬ್ಯೂಟಿ ಪಾರ್ಲರ್ಗೆ ಎಷ್ಟು ಜನ ಬರ್ತಾರೆ, ನೀನ್ ಹೆಂಗ್ ಬ್ಯೂಟಿ ಪಾರ್ಲರ್ ಮಾಡ್ತೀಯಾ ಅಂತ ನನಗೂ ಗೊತ್ತಿದೆ. ನನ್ಗೇನ್ ಗೊತ್ತಿಲ್ಲ ಅನ್ಕಂತ ಅದೇನ್ ಬೇರೆ ಊರಾಗ ಐತೆ, ಇದೇ ಊರಾಗೆ ಐತಿ, ಒಂದೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇನೆ. ನಮ್ಮ ಅತ್ತೆಗೆ ಹಾಕ್ಬೇಕು ಈ ವಯಸ್ಸಿನಾಗೆ ಬ್ಯೂಟಿ ಪಾರ್ಲರ್, ಮೇಕಪ್ ಅದು ಇದು ಮಾತು ಮಾಡ್ಕೊಂಡು. ಅಯ್ಯೋ, ಅರ್ಧಂಬರ್ಧ ಕಲ್ತ್ಕೊಂಡು ಅದು ಹೆಂಗ್ ಮಾಡ್ತೈತೋ ಏನೋ, ಅದನ್ನ ಯಾರು ಬರ್ತಾರೋ ಏನೋ ಮೇಕಪ್ ಮಾಡಿಸ್ಕೊಳಕ್ಕೆ, ದೇವರೇ ಬಲ್ಲ. ಸೀಮಾ, ಅಯ್ಯೋ ಇದೇನೆ ಸೀಮನ್ ಕರೆದ್ರೆ ನೀನ್ ಬಂದಿದ್ಯಾ? ಸೀಮಾ ಎಲ್ಲಿ ಹೋದ್ಲು? ಅಯ್ಯೋ ಜಯಕಯ್ಯ ಒಳಗೈದಾಳೆ, ಬಾ ಪಾಪ ಹುಡುಗಿ ಯಾಕನ ಹೊರಕ್ಕೆ ಹೋಗಲ್ಲ ಅಂಬುತ್ತೆ. ಒಳಗೆ ಐತೆ, ಬಾ ಒಳಕ್ಕೆ ನೀನೇನೆ. ಹೌದಾ, ಯಾಕೆ ನೀನು ಊಟ ಕೊಟ್ಟಿದ್ಯೋ ಇಲ್ವೋ ಅವಳಿಗೆ? ಮಾದೇವಿ ಊಟ ಗೀಟ ಎಲ್ಲ ಮಾಡ್ತಾಳೆ, ತಿಂಡಿನೂ ಮಾಡ್ತಾಳೆ, ಅದ್ರಾಗ ಏನ್ ಕೆಲ್ಸನೂ ಮಾಡಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾಳೆ, ಹೊರಕ್ಕೂ ಹೋಗಲ್ಲ, ಯಾರ ಹತ್ರನೂ ಸರಿಯಾಗಿ ಮಾತುನೂ ಆಡಲ್ಲ. ಹಂಗೈದಾಳೆ, ಬಾ ಒಳಕ್ಕೆ ನೀನೇ ಮಾತಾಡ್ಸುವಂತೆ ನಿಮ್ಮ ಅಕ್ಕನ ಮಗಳನ್ನ. ಅವಳು ನೀನಾದ ಒಂದಿಟ್ಟು ಬುದ್ಧಿ ಹೇಳು. ಎಲ್ಲಿದ್ದಾಳೆ? ಇಲ್ಲೇ ಒಳಗೈದಾಳ ರೂಮಾಗೆ, ಕರಿತೀನಿ ಇರು. ಸೀಮಾ ಬಾರೇ, ನಿಮ್ ಚಿಕ್ಕಮ್ಮ ಬಂದೈತೆ, ಬಾ ಮಾತಾಡ್ಸುವ. ಜಯಕ್ಕೆ ಬಂದೈತೆ, ಹೋಗ್ ನಿಮ್ ಚಿಕ್ಕಮ್ಮ ಬಂದೈತೆ ಮಾತಾಡ್ಸಕ್ಕೆ ಅಂತ ಮಾತಾಡಕ್ ಹೋಗಿ. ಸೀಮಾ ಹೆಂಗಿದ್ಯಮ್ಮ? ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ಊಟ ಮಾಡ್ದೇನೆ? ಹ್ಞೂ ಚಿಕ್ಕಮ್ಮ ಮಾಡ್ದೆ. ಯಾಕೆ ಮುಖದ ಕಳೆನೇ ಇಲ್ವಲ್ಲೇ? ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಅಯ್ಯೋ ನಗ್ನಗ್ತಾ ಇರೇ ಸೀಮಾ, ಏನು ಆಗಲ್ಲ, ಆಗಿದ್ದಾಗೋಯ್ತು. ಇವರು ನಿನ್ನ ಚೆನ್ನಾಗೆ ನೋಡ್ಕೊಂತಾರೆ. ನೀನೇನೋ ಶ್ರೀಮಂತ ಅಂತ ಮದ್ವೆ ಆಗಿರ್ಬೋದು, ಹಂಗಂತ ಹೇಳಿ ಮದ್ವೆ ಆದ್ಮೇಲೆ ಗಂಡನ್ ಬಿಟ್ಟೋಗಕ್ಕಾಗುತ್ತಾ ಬಡವ ಅಂತಾನ? ಹಂಗೆಲ್ಲ ಏನು ತಿಳ್ಕೊಂಬಕ್ ಹೋಗ್ಬೇಡ. ನೀವು ಶ್ರೀಮಂತರಾಗ್ತೀರಾ ಇವತ್ತಲ್ಲ ನಾಳೆ. ಬುದ್ಧಿವಂತಿಕೆ ಇದ್ರೆ ನೀವು ಶ್ರೀಮಂತರಾಗ್ಬೋದು. ಬುದ್ಧಿವಂತಿಕೆ ಇದ್ರೆ ಶ್ರೀಮಂತರಾಗಕ್ಕಾಗಲ್ಲ ಚಿಕ್ಕಮ್ಮ. ಅಪ್ಪ ಅಮ್ಮ ಸಂಪಾದನೆ ಮಾಡಿರ್ಬೇಕು, ಇಲ್ಲಾಂದ್ರೆ ಒಳ್ಳೆ ಕೆಲಸದಾಗಿರ್ಬೇಕು. 1 ಲಕ್ಷ 2 ಲಕ್ಷ ಸಂಬಳ ತಾಳೋ ಅಂತ ಕೆಲಸದಾಗಿ, ಹಂಗಿದ್ರೆ ಮಾತ್ರ ಶ್ರೀಮಂತರಾಗೋಕ್ ಸಾಧ್ಯ. ಇದಿದ್ರೆ ಹಿಂಗೆ ಬಡತನದಲ್ಲೇ ಇರ್ಬೇಕು. ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ, ಎಲ್ಲ ಸಾಧ್ಯ ಇದೆ. ನಿಮ್ಮ ಅಕ್ಕದೇನು ಕಮ್ಮಿ ಆಸ್ತಿ ಐತೆ ಅನ್ಕೊಂಡಿದ್ಯಾ? ಎಷ್ಟು 6 ಎಕರೆನೋ ಏನೋ ಐತೆ, ಅದ್ರಾಗೆ 3 ಎಕರೆ ಅಡಿಕೆ ತೋಟ, ಆಮೇಲೆ 1 ಎಕರೆ 2 ಎಕರೆನೋ ತೆಂಗಿನ ತೋಟ, ಇನ್ನೊಂದು ಎಕರೆ 2 ಎಕರೆನೋ ಜಮೀನು, ಖಾಲಿ ಜಮೀನು ಐತೆ ಅಲ್ವೇನೆ? 6 ಎಕರೆನೋ 8 ಎಕರೆನೋ ಇರೋದು. ಅಯ್ಯೋ 2 ಎಕರೆ 3 ಎಕರೆ ತೋಟ ಇಲ್ಲ, 2 ಎಕರೆ ಅಡಿಕೆ ತೋಟ ಅಷ್ಟೇನೆ. 1 ಎಕರೆಗೆ ಇದು ತೆಂಗಿನ ತೋಟ, ಇನ್ನ 3 ಎಕರೆ ಖಾಲಿ ಜಮೀನು ಐತೆ. ಒಟ್ಟು 6 ಎಕರೆ. ಹೌದಾ, 6 ಎಕರೆನಾ? ಅದು ಬಿಟ್ರೆ ಬೇರೆ ಎಲ್ಲೂ ಇಲ್ವಾ?
ಅದು ಬಿಟ್ರೆ ಒಂದು 2 ಎಕರೆ ಎಲ್ಲೋ ದಿನ್ನೆ ಹೊಲ್ದಾಗ ಐತಂತೆ, ಅದೇನೋ ನಾವು ನೋಡೇ ಇಲ್ಲ. ನಾನು ಅವಾಗ ಯಾವಾಗಲೂ ಮದುವೆ ಆಗಿ ಬಂದಾಗ ನಾನು ಹೋಗೇ ಇಲ್ಲ. ಒಂದ್ಸರಿ ಏನೋ ಯಾತ್ಕೋ ಹೋಗಿದ್ದೆ, ಮರ್ತಂಗಾಗೈತಿ. ಎಲ್ಲ ದೂರ ಐತಿ, 2 ಎಕರೆ ಐತಿ ಒಟ್ನಾಗಿ. ಒಟ್ನಲ್ಲಿ 8 ಎಕರೆ ಐತಿ. ಹಂಗಾದ್ರೆ ಇನ್ನೇನಂತೆ, ನೀನು ಹೋಗಿ ಈಗ್ಲೇನೆ ಕೇಳು. ಪೂರ್ತಿ ಆಸ್ತಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ರಿ ಅಂತನ. ಅಕಸ್ಮಾತ್ ಕೊಡಲ್ಲ ಅಂತಂದ್ರೆ ನನ್ನ ಆಸ್ತಿನಾದ್ರೂ ಕೊಡ್ರಿ, ನನ್ನ ಗಂಡನ ಆಸ್ತಿನಾದ್ರೂ ಅಂತ ಹೇಳಿ ಕೇಳಿ ಇಸ್ಕೊಂಡು ನೀನು ಈಗ್ಲೇನೆ ರಿಜಿಸ್ಟರ್ ಮಾಡಿಸ್ಕೋ. ಇಲ್ಲ ಅಂದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ, ಮನೆ ಬಾಡಿಗೆ ಕೊಡೋದು ಕಷ್ಟ ಆಗ್ಬಿಡುತ್ತೆ ನೋಡು. ನಿನ್ ಮಗುಗೆ ಎಲ್ಲಾದ್ರೂ ಒಂದು ಕೆಲಸ ಹುಡುಕಮ್ಮ ಕೇಳು, ಹೊಲ ಎಲ್ಲನ ಮಾಡಿಸ್ಕೊಂಬ ತಕ್ಕನ. ಈಗಲೇ ಹೋಗು. ಹೌದು ಕಣ್ಜಯಕಯ್ಯ, ನಾನು ಈಗಲೇ ಹೋಗ್ತೀನಿ. ಈಗಲೇ ಹೋಗಿ ಎಲ್ಲ ಆಸ್ತಿನೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡ್ರಿ ಅಂತ ಕೇಳ್ತೀನಿ. ಅಕಸ್ಮಾತ್ ಅದು ಇದು ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಆಸ್ತಿನಾದ್ರೂ ನಾನು ರಿಜಿಸ್ಟರ್ ಮಾಡಿಸ್ಕೊಂಬ್ಲೇಬೇಕು. ಅವ್ರಿಗೆ ಹೆಂಗೂ ಗಂಡು ಮಕ್ಳಿಲ್ಲ ಅಲ್ವಾ, ನಮಗೆ ಸೇರುತ್ತೆ, ಅದು ನಮ್ಮ ಕಿರಣಿಗೆ ಸೇರುತ್ತೆ. ಹೋಗು, ಮತ್ತೆ ಇನ್ಯಾಕೆ ಚಿಂತೆ ಮಾಡ್ತೀಯಾ? ಹೋಗು. ಆದ್ರೆ ಏನಂತಾರೋ ಏನೋ ಅಂತ ನಮ್ಮ ಅತ್ತೆ ಬೇರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡವಳೆ. ನಮ್ಮ ಅತ್ತೆ ಒಂದು ಈಟ್ ನಮ್ಮ ಕಡೆಗೆ ಬಂದಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಮನೆಗೆ ಬಂದಿದ್ರೆ. ಅಲಸ್ಮಕ್ಕನ ಮೇಲೆ ನಮ್ಮ ಅತ್ತೆಗೆ ಸಿಟ್ಟೈತೆ. ಆದ್ರೆ ಏನು ಮಾಡೋದೀಗ? ನಮ್ಮ ಮನೆಗೆ ಬರ್ತಾಳೋ ಇಲ್ವಾ ನಮ್ಮ ಮುದುಕಿ? ನಮ್ಮ ಮನೆಗೆ ಬಂದಿದ್ರೆ ಚೆನ್ನಾಗಿರೋದು. ಅಯ್ಯೋ, ನಿಮ್ಮ ಅತ್ತೆ ನಿನ್ನ ಕಡೆ ಕೇಳ್ಕೊಂಬದು ಎಷ್ಟೊತ್ತು ಹೇಳು. ನೀನು ಹೋಗು, ಈಗಲೇ ಮಾತಾಡೋಕೆ ಹೋಗಿ. ಕಷ್ಟ ಹೇಳ್ಕ ನಿಮ್ಮ ಅತ್ತೆ ಹತ್ರ. ಅವಳೇ ಕರೆಕ್ಟಾಳೆ. ಮಕ್ಕಳು ಉಪವಾಸ ಇದ್ದಾರೆ, ಹಂಗೆ ಹಿಂಗೆ ಬಾಡಿಗೆ ಕಟ್ಟಬೇಕು ಅಂತಾನ. ಅವಾಗ ನಿಮ್ಮ ಅತ್ತೆನೇ ಹೇಳಿ ಆಸ್ತಿನ ಕೊಡಿಸ್ತಾಳೆ. ಹೌದೌದು, ನಾನು ಈಗಲೇ ಹೋಗ್ತೀನಿ ಕಣ್ಜಯಕಯ್ಯ. ಕುಕ್ಕ, ನೀನು ಮಾತಾಡ್ತಾ ಇರ್ರಿ, ನಾನು ಹೋಗಿ ಕೇಳ್ಕೊ ಬರ್ತೀನಿ. ಸರಿ ಹೋಗು. ಕುಕ್ಕಳೆ ಸೀಮಾ, ಕುಕ್ಕ. ಈ ಮಹಾದೇವಿ ಎಂಬಳು ಆ ಹುಡುಗನ ಹೆಂಗ್ ಬೆಳೆಸಾಳೋ ಏನು ಸುಡ್ಗಾಡು, ಬರೀ ಸುಳ್ಳೆ ಹೇಳ್ತಾವೆ. ಇವಳು ಆಸ್ತಿಗೋಸ್ಕರನೇ ಬಂದಿರೋಳು ಇಲ್ಲಿ, ಗೊತ್ತಾಗ್ತೈತಿ. ಇಲ್ಲೇ ಕುತ್ಕೊಂಡವಳೆ ನಮ್ಮತ್ತೆ. ನೋಡೋಣ, ಒಳ್ಳೆ ಮಾತಿಂದ ಕೇಳ್ತೀನಿ. ಏನಾದರೂ ಒಳ್ಳೆ ಮಾತಿಗೆ ಬಗ್ಲಿಲ್ಲ ಅಂದರೆ ಅದೇನೋ ಹೇಳ್ತಾರ, ದಂಡಂ ದಶಗುಣಂ ಅಂತಾರೆ, ಹಂಗೆ ಮಾಡೋದು. ನಾನೇನು ಸುಮ್ಮನಿರಲ್ಲ. ನಮಗೆ ಸೇರ್ಬೇಕಾಗಿರೋ ಆಸ್ತಿನ ನಮಗೆ ಕೊಟ್ಬಿಡ್ಲಿ. ಇವಳು ಯಾಕೆ ಬಂದು ಹಿಂಗೆ ನಿಂತ್ಕೊಂಡವಳೆ? ಯಾಕನ? ಅತ್ತೆ ಅತ್ತೆ, ಹೆಂಗಿದ್ದೀರ ಅತ್ತೆ? ಯಾಕೆ ಕಣ್ ಕಾಣಿಸ್ತಾ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ವಾ? ಗುಂಡ್ಕಲ್ ಕುಕ್ಕೊಂಡಿದ್ದೀನಿ. ನನಗೇನಾಗೈತೆ? ನಾನು ಚೆನ್ನಾಗಿದ್ದೀನಿ. ನೀನು ಯಾಕೆ ಬಂದೆ ಇಲ್ಲಿಗೆ ಹೇಳು? ಏನು ಹೇಳೋಣ ಅತ್ತೆ, ಈ ಮನೆ ಬಿಟ್ಟು ಹೋದಾಗಿಂದ ನಮಗಂತೂ ಕಷ್ಟದ ಮೇಲೆ ಕಷ್ಟ. ಹೊಸ ಸೊಸೆ ಬೇರೆ ಬಂದೇವಳೆ. ಅವಳು ಸುಖವಾಗಿದ್ದವಳು. ಅವಳು ಸುಖವಾಗಿ ನೋಡ್ಕೋಬೇಕು ಅಂದರೆ ದುಡ್ಡು ಬೇಕು. ಆದರೆ ನಮಗೆ ಈ ದುಡ್ಡು ಎಲ್ಲಿಂದ ಬರುತ್ತೆ? ನೀವೇನೇನು ಆಸ್ತಿ ಹಂಚ್ಕೊಟ್ಟಿದ್ದೀರಾ? ದುಡ್ಡೇನಾದ್ರೂ ಹಂಚ್ಕೊಟ್ಟಿದ್ದೀರಾ? ಒಡವೆ ಹಂಚ್ಕೊಟ್ಟಿದ್ದೀರಾ? ಯಾತೂ ಇಲ್ಲ. ಬರೇ ಗೈಯಾಗೆ ನಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ರಲ್ಲ, ನಾವು ಹೆಂಗ್ ಜೀವನ ಮಾಡಬೇಕು? ಹೆಂಗ್ ಜೀವನ ಮಾಡಬೇಕು ಅಂದರೆ ನನ್ನೇನು ಕೇಳ್ತೀಯ? ನೀನು ಗುದ್ದಾಡ್ಕೊಂಡು ಹೋಗ್ಬೇಕಾರೆ ಇರಬೇಕಾಗಿತ್ತು. ಇವ್ರು ಏನು ಮಾಡಿದ್ರು? ನಿನ್ನ ಮಗ ಮದುವೆ ಆಗದ ಆದರೆ ಇವ್ರ ಮೇಲೆ ಯಾಕೆ ಆಸ್ತಿ ಕೊಡು, ಅದು ಇದು ಅಂತ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋದೆ ಹೇಳು? ಇರಬೇಕಾಗಿತ್ತು ಮನೆಯಾಗೆ. ನೀನು ಯಾರು ಹೋಗು ಅಂತ ಹೇಳಿದ್ರೆ? ಅಯ್ಯೋ ಅತ್ತೆ, ಈಗ ಆಗಿದ್ದಾಗೋಯ್ತು. ಈಗ ಆಸ್ತಿ ಬರ್ಕೊಡ್ತೀನಿ, ಎಲ್ಲ ಮಾಡಿಸ್ತೀನಿ ಅಂತ ನೀನೇ ಹೇಳಿದ್ದೆ ತಾನೇ ಮಾವನ ಹತ್ರ ಹೇಳಿ. ಈಗ ಎಲ್ಲ ಆಸ್ತಿನೂ ನಮ್ಮ ಕಿರಣ್ ಹೆಸ್ರಿಗಾದ್ರು ನನ್ನ ಹೆಸ್ರಿಗಾದ್ರು ಮಾಡ್ಕೊಡಕ್ಕೆ ಹೇಳು ನಿಮ್ಮ ಮಗ ಸೊಸೆಗೆ. ನಾವು ಹೆಂಗ್ ಜೀವನ ಮಾಡಬೇಕು? ಎಲ್ಲ ಆಸ್ತಿನೂ ಬರ್ಕೊಟ್ಟೆ ಅವರೇನೇನು ತಿರುಪ್ತಿಗೆ ಹೋಗ್ಬೇಕೆ ನಾ ಮೈಕೊಂಡು? ಅವ್ರ ಜೀವನ ಮಾಡೋದು ಬೇಡವೆ? ನಾನಾದ್ರೂ ಜೀವನ ಮಾಡಕ್ ಬೇಡವೆ? ನನ್ನ ನೋಡ್ಕೊಬೇಕು, ಅವ್ರ ಜೀವನ ಮಾಡಕ್ಕೂ ಅವ್ರ ಒಟ್ಟಿಗೂ ಮಾಡ್ದಂಗೆ ಎಲ್ಲನ ಆಸ್ತಿನ ನಿನಗೆ ಬರ್ಕೊಟ್ಟು ಅವರು ಹೋಗ್ತಾರೆ ಹೇಳಿ ಎಲ್ಲಾದ್ರೂ ಕಾಶಿಗೋ ರಾಮೇಶ್ವರಕ್ಕೂ. ಹಿಂಗಲ್ಲ ಅತ್ತೆ, ಬರ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬರ್ಕೊಡ್ಬೇಕು ತಾನೆ. ಈಗ ಏನೋ ನನ್ನ ಮಗ ಮದುವೆ ಆಗಿದ್ದಾನೆ ಅನ್ನೋ ಒಂದು ಸಿಟ್ಟಿಗೆ ಹಿಂಗೆಲ್ಲ ಮಾತಾಡಿದ್ರೆ ಹೆಂಗೆ? ನನಗೆ ಗೊತ್ತಿಲ್ಲಮ್ಮ. ನಿಮ್ಮ ಅಕ್ಕ ಉಂಟು, ನಿಮ್ಮ ಮಾವ ಉಂಟು, ಅವ್ರನ್ನ ಕೇಳ್ಕ. ನನಗೇನಂತೆ? ನನ್ನೇನು ಯಾರೋ ಒಂದು ತುತ್ತು ಮುದ್ದೆ ಇಕ್ಕಿದ್ರೆ ಸಾಕು ನನಗೆ. ನಮ್ಗೆ ಆಸ್ತಿ ತಗೊಂಡು ನಾನು ಏನು ಮಾಡೋಣ? ಮದೇವಿ, ಏನು ಮಾತು ನಿಂದು? ಯಾಕೆ ಬಂದೆ ತಿರ್ಗಾ ಇಲ್ಲಿಗೆ? ಯಾವ ಮಕ ಇಕ್ಕೊಂಬಂದಿದ್ಯಾ ಇಲ್ಲಿಗೆ? ಯಾವ ಮಕ ಇಕ್ಕೊಂಬಂದಿದ್ಯಾ ಅಂದ್ರೆ ಏನು? ಇರೋದೊಂದು ಮಕ, ಅದನ್ನೇ ಇಕ್ಕೊಂಬಂದಿದ್ದೀನಿ. ನಾನೇನೇನು ಅಂಥದ್ದೇನು ಮಾಡಿಲ್ಲ. ಮಕ ತೋರಿಸ್ತೇ ಇರೋ ಅಂಥದ್ದ. ನಮ್ಮ ಆಸ್ತಿನ ನಮಗೆ ಕೊಟ್ಟರೆ ನಾವು ಯಾಕೆ ಹಿಂಗೆ ಬರ್ತೀವಿ? ಅಲ್ಲ ಕಣ್ಲಸ್ ಮಕ್ಕಯ್ಯ, ನಿಮ್ಮ ಆಸ್ತಿನೂ ಸೇರಿ ನಮ್ಮ ಗಂಡನ ಆಸ್ತಿನೂ ಸೇರಿ ಎಲ್ಲ ನಮಗೆ ಕೊಡ್ತೀವಿ ಅಂತ ಹೇಳಿದ್ರಿ ತಾನೇ? ಇವಾಗೇನು ಹೊಸ ವರ್ಷ ಈಗ ಕೊಡ್ತಿರೋ ಇಲ್ವೋ ಹೇಳ್ರಿ? ನಮ್ಮ ಆಸ್ತಿ ಯಾಕೆ ಕೊಡೋಣ? ನಮ್ಮ ಆಸ್ತಿ ಯಾಕೆ ಕೊಡೋಣ? ಏನೋ ನಿನ್ ಮಗ ನಮಗೂ ಮಗನಾಗಿ ನಮ್ಮನ್ನು ನೋಡ್ಕೊಂತಾನೆ ಅಂತಾನ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಆದ್ರೆ ಈಗ ನೀನ್ ಗುದ್ದಾಡ್ಕೊಂಡು ಅದೇ ಹೋದೆ ನಿನ್ ಮಗ ಮದುವೆ ಆಗಿದ್ದಾನೆ ಅಂತಾನ. ನಾವೇನೇನಾದ್ರು ಮನೆ ಬಿಟ್ಟು ಹೋಗಮ್ಮ ಅಂತ ಹೇಳಿವ? ಆಸ್ತಿ ಈಗಲೇ ಬರ್ಕೊಡ್ಬೇಕು ಹಂಗೆ ಹಿಂಗೆ ಅಂತ ಜೋರ್ ಮಾಡಿರಿ. ಬರ್ಕೊಡ್ಬೇಕಾದ್ರೆ ಬರ್ಕೊಡ್ತೀವಿ, ಸುಮ್ಮನೆ ಇರು ಸ್ವಲ್ಪ ಹೊತ್ತು, ಸ್ವಲ್ಪ ದಿನನ. ಈ ಮನೆಗೆ ಇದ್ದಿದ್ರೆ ನಾವು ಬರ್ಕೊಡ್ತಿದ್ವಿ. ಈಗ ಬೇರೆ ಮನೆಗೆ ಹೋದ್ಮೇಲೆ ನಮ್ಮ ಆಸ್ತಿ ಬರ್ಕೊಟ್ಟು ನಾವೆಲ್ಲಿಗೆ ಹೋಗೋಣ? ಉಂಬಕ್ ತಿಂಬಕ್ಕೆ? ನಮ್ಗೊಬ್ಳು ಮಗಳು ಅಂತ ಇದ್ದಾಳೆ. ನಮ್ಗೆ ನಾವೇನು ಗುಂಡ್ರಿಗೆ ಹೋಗ್ವಿ ಅಲ್ಲ.
ಆದ್ರೂ ಆ ಮಗಳು ಏನು ಅವಳು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಯವಳೆ. ಅವಳಿಗಿನ್ನೇನು ಕಾಸ್ತಿ ಅದು ಅಲ್ದೇನೆ ಏನು ಹೆಣ್ಮಕ್ಳಿಗೆ ಏನು ಕೊಡಬಾರ್ದು ಹೇಳ್ರಿ. ಮುಂಚೆ ಎಲ್ಲ ಮುಂದೆ ಎಲ್ಲ ಏನು ಕೊಡ್ತಿದ್ರ? ಹಿಂದೆಲ್ಲನ ನಮ್ಗೆಲ್ಲನ ನಮ್ಮ ತವ್ರ ಮನೆಯವರೆಲ್ಲ ಕೊಟ್ಟೆವ್ರ? ನಿನ್ ತವ್ರ ಮನೆಯವ್ರನ್ನ ಕೊಟ್ಟೆವ್ರ? ಈಗೇನು ಏನೋ ಕಾನೂನು ಬಂದಿರ್ಬೋದು, ಆದ್ರೆ ಮುಂಚೆ ಹಂಗೆ ನಡ್ಕೊಂಬೇಕು ಅಷ್ಟೇನೆ, ಹೆಣ್ಮಕ್ಳಿಗೆ ಆಸ್ತಿ ಕೊಡಬಾರ್ದು. ಇದನ್ನೆಲ್ಲ ನೀನೇನು ಹೇಳ್ಬೇಕಾಗಿಲ್ಲ. ನಮ್ಮನ್ನ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ಭರವಸೆ ಬಂದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ದು. ಆದ್ರೆ ಈ ಭರವಸೆನೇ ಇಲ್ವಲ್ಲ. ನಮ್ಗೆ ಹೇಳ್ದೆ ಎಲ್ಲ ಮದುವೆ ಆಗಿದ್ದಾನೆ, ನಿನಗೂ ಹೇಳಿಲ್ಲ ಅಂತ ನಾವ್ಯಾಂಗ ನಂಬಿ ಅವನ ಕೈಗೆ ಎಲ್ಲ ಆಸ್ತಿ ಬರ್ಕೊಡೋಣ ಹೇಳು? ಆಗಲ್ಲಮ್ಮ, ಹೋಗು ಹೋಗು. ನಿಮ್ಮ ಮಾವನು ಇಲ್ಲ ಮನೆಗೆ, ಬಂದಾಗ ಮಾತಾಡುವಂತೆ. ಆಯ್ತು, ನಂಬಿಸಿ ಕುತ್ತಿಗೆ ಕೊಯ್ತೀರಾ ನೀವು ಆಸ್ತಿ ಕೊಡ್ತೀರಾ ಅಂತನ ನಾವು ಹೊಲ ಅಡಿಕೆ ತೋಟನೆಲ್ಲನ ಕ್ಲೀನ್ ಮಾಡಿದ್ವಿ. ಎಷ್ಟೋ ವರ್ಷದಿಂದ ಇದ್ದಿದ್ದ ಕಳೆನೆಲ್ಲನ ಕ್ಲೀನ್ ಮಾಡಿ ನಾವು ಕೈ ಕಾಲು ಎಲ್ಲನ ಪರಿಸ್ಕೊಂಡಿದ್ದೀವಿ. ಈಗ ಆಸ್ತಿ ಕೊಡಲ್ಲ ಅಂತೀರಾ? ಆಯ್ತು, ಮಾವನೇ ಬರ್ಲಿ, ಬಂದಾಗ ಮಾತಾಡ್ತೀನಿ, ಅವಾಗ ಬರ್ತೀನಿ ಸಾಯಂಕಾಲಕ್ಕೆ. ಆಯ್ತು, ಹೋಗು ಬರೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನೀವೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.